ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ಬೆಳಗಾವಿಯಲ್ಲಿ ಗ್ಲೋಬ್ ಟಾಕಿನ ಒಂದು ಪ್ರೀಮಿಯರ್ ಶೋ ಇತ್ತು. ಕೊನೆಯ ಪುಟ ಚಿತ್ರದ ಒಂದು ಪ್ರೀಮಿಯರ್ ಶೋ. ಅದನ್ನು ನೋಡಲಿಕ್ಕೆ ಅಂತ ಹೋಗಿದ್ದೆ ಗ್ಲೋಬ್ ಟಾಕೀಸ್ಗೆ. ಅದು 35 ವರ್ಷ ಹಿಂದುಗಡೆ ಅಲ್ಲಿ ಒಂದು ಪಿಕ್ಚರ್ ನೋಡೋಕ್ಕೆ ಹೋಗಿದ್ದೆ. ಕಾಲೇಜ್ ಟೈಮ್ದಲ್ಲಿದೆ. ಅದು ನಡೆದು ಬಂದು ಒಂದು ರೀಫ್ರೆಶ್ ಆಗಿಬಿಟ್ಟೆ. ಕೊನೆಯ ಪುಟ ಈ ಚಿತ್ರೀಕರಣ ಎಲ್ಲ ಬೆಳಗಾವಿ ಟೀಮ್ದವರೇ ಆದರು. ಬೆಳಗಾವಿಯಲ್ಲೇ ಸುತ್ತಮುತ್ತಲೇ ಶೂಟಿಂಗ್ ಆಗಿದೆ. ಇದರ ಮುಖ್ಯ ಥೀಮು ಇದು ವೃದ್ಧಾಶ್ರಮಗಳು ಬೇಕು ಬ್ಯಾಡು ಅನ್ನೋದ್ರ ಬಗ್ಗೆ ಭಾಳ ಒಂದು ಅರ್ಥವತ್ತಾದ ವಿಷಯ ತೊಗೊಂಡು ಮಾಡಿದರು. ಭಾಳ ಒಂದು ಅದ್ಭುತ ಮತ್ತು ಅನುಭವಿಕ ಪಿಕ್ಚರ್ ಇದೆ. ತಾವೆಲ್ಲರೂ ನೋಡಿ. ಇವತ್ತಂತೂ ನನಗಂತೂ ಭಾಳ ಒಂದು ಒಳ್ಳೆಯದನಿಸ್ತು. ಈ ಪಿಕ್ಚರ್ ಆ್ಯಕ್ಚುಲಿ ಪ್ರತಿಯೊಂದು ಹಳ್ಳಿಗೆ ಸ್ಕೂಲ್ನಲ್ಲಿ ತೋರಿಸ್ಬೇಕು. ಆ್ಯಕ್ಚುಲಿ ಇಂಥ ಪಿಕ್ಚರ್ಗಳು ಭಾಳ ನೆಸಸರಿ ಇದೆ ಈಗಿನ ಕಾಲದಲ್ಲಿ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಮೊಬೈಲ್ ಒಂದು ಬಿಟ್ಟರೆ ಮತ್ತೇನೂ ಇಲ್ಲ. ಹೋಲ್ ಆ್ಯಂಡ್ ಸೋಲ್ ಎಲ್ಲ ಮೊಬೈಲ್ ಆಗಿಬಿಟ್ಟಿದೆ. ಅಂಥ ಕ್ಷೇತ್ರದಲ್ಲಿ ಈಗ ದೊಡ್ಡವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಹೆಂಗೆ ಕೊಡಬೇಕು, ಏನು ಕೊಡಬೇಕು, ಎಲ್ಲ ನೈತಿಕತೆ ಅನ್ನೋದು ಕಳೆದ ಹೊಂಟ ಟೈಮ್ದಲ್ಲಿ ಇಂಥ ಪಿಕ್ಚರ್ಗಳದ್ದು ಈಗ ನೆಸಸರಿ ಇದೆ. ಆ ಪಿಕ್ಚರ್ ಭಾಳ ಒಂದು ತುಂಬ ಒಳ್ಳೆಯದಿದೆ. ಆ ಪಿಕ್ಚರ್ದ ನಿರ್ಮಾಪಕರು ನಮ್ಮ ಗಡಿ ಕನ್ನಡ ಪತ್ರಿಕೆ ಸಂಪಾದಕರು, ಪತ್ರಕರ್ತರಾದ ಮುರುಗೇಶ್ ಶಿವಪೂಜಿಯವರು ಮತ್ತು ಇದರ ಸಹ ನಿರ್ಮಾಪಕರು ನಮ್ಮ MS ಚೊಗಳ ಅವರು, ನಮ್ಮ ವೃದ್ಧಾಶ್ರಮದ ಕುರ್ಚಿಯಲ್ಲಿ ಅವರು. ಅದು ಅಲ್ಲದೆ ನಾಗೇಶ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗಾಗಿ ಈ ರೀತಿ ಈ ಪಿಕ್ಚರ್ ಪ್ರೀಮಿಯರ್ ಶೋದಲ್ಲಿ ಕೆಲವು ಪತ್ರಕರ್ತರು ಬಂದಿದ್ದರು, ಸಾಹಿತಿಗಳು ಬಂದಿದ್ದರು. ನಮ್ಮ ಹಿರಿಯ ಪತ್ರಕರ್ತರ ನಮ್ಮ ಸರ್ಜು ಕಾಟ್ಕರ್ ಸರ್ ಬಂದಿದ್ದರು. ಅವರು ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಹೀಗಾಗಿ ಇದರ ಮುಂದೆ ಪ್ರೀಮಿಯರ್ ಶೋ ಆದ ನಂತರ ಜನರ ಅಭಿಪ್ರಾಯಗಳು ಏನದ ಅನ್ನೋದ್ರ ಬಗ್ಗೆ ನಮ್ಮ 24 ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗಿದೆ. ಅದು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಸದಾ ನೋಡ್ತಾ ಇರಿ 24. ನಮಸ್ಕಾರ. ಮಸ್ತ್ ಐತೆ, ಮಸ್ತ್ ಪಿಕ್ಚರ್. ಅದ್ಭುತ ಆಗಿದೆ. ಭಾಳ ಚೆನ್ನಾಗಿದೆ ರೀ. ಚೆನ್ನಾಗಿದೆ ಸರ್. ಹೃದಯ ಸ್ಪರ್ಶಿ ಚಲನಚಿತ್ರ. ಹ್ಯಾಟ್ಸ್ ಅಪ್ ಟು ದಟ್ ಹೋಲ್ ಟೀಮ್. ಬೆಸ್ಟ್ ಇದ್ರಿ ಕಂಡಿರೋದು. ಇದು ಉತ್ತಮವಾದ ಚಿತ್ರ. ಇಂಥ ಚಿತ್ರ ಇನ್ನೊಂದು ಬರಬೇಕಾಗಿದೆ. ಉತ್ತಮವಾಗಿತ್ತು, ಮನ ಮುಟ್ಟುವಂಥದ್ದು. ಎಲ್ಲ ಕುಟುಂಬ ಸಹಿತ ನೋಡುವಂಥ ಚಿತ್ರ. ಇದು ಫ್ಯಾಮಿಲಿ ನೋಡುವಂಥದ್ದು ಪಿಕ್ಚರ್ ಇದೆ. ಹಾಗಿದ್ರೆ ತುಂಬ ಚೆನ್ನಾಗಿದೆ. ಸೂಪರ್ ಡೂಪರ್. ಪ್ರತಿಯೊಂದು ಶಾಲಾ ಕಾಲೇಜ್ ಮಕ್ಕಳಿಗೆ ತೋರಿಸ್ರಿ ಅಂತೇಳಿ ನನ್ನ ವಿನಂತಿ. ತುಂಬ ಚೆನ್ನಾಗಿತ್ತು. ನಾನು ಒಬ್ಬ ಹಿರಿಯ ನಾಗರಿಕರ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಇಂಥ ಒಂದು ಫಿಲ್ಮ್ಗಳು ಪ್ರತಿಯೊಂದು ಶಾಲೆ ಕಾಲೇಜು ಎಲ್ಲ ಯುವಕರಿಗೆ ಮಾದರಿಯಾಗಿ ಮತ್ತು ಹಿರಿಯರಿಗೂ ಸಹಿತ ಹಿರಿಯ ನಾಗರಿಕರ ಇಲಾಖೆಯಲ್ಲಿ ಒಂದು ಪ್ರಪೋಸ್ ಮಾಡಿ ಇನ್ನೊಮ್ಮೆ ಮತ್ತೆ ಈ ಶೋ ಏರ್ಪಡಿಸಕ್ಕೆ ನಾನು ಅನಿಸಿಕೆ RB ಬನಶಂಕರಿ ನಾನು. ಥ್ಯಾಂಕ್ ಯು. ಒಳ್ಳೆಯ ಸಿನಿಮಾ ರೀ. ಜೀವನದಲ್ಲಿ ನೋಡಿದ್ದು ಫಸ್ಟ್ ಪಿಕ್ಚರ್ ಇದು. ಹಿಂಗೆ ಇರಬೇಕು. ಹಿರಿಯ ತಂದೆ ತಾಯಿ ಡೋಪನ್ ಮಾಡಿರ್ತಾರೆ. ಪಿಕ್ಚರ್ ನೋಡಿ ಭಾಳ ಸಮಾಧಾನ ಆಯಿತು. ನಮ್ಮ ಒಂಥರ ಒಂದು ಅನುಭವ ಆಯಿತು. ನಾವು ಹುಷಾರಾಗಿ ಇರಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಸರ್, ಸೂಪರ್ ಸರ್. ಅಂದರೆ ಮನೆ ಹಿಡಿಯೋ ಅಂತ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದ್ದಾರೆ ಪಿಕ್ಚರು. ಜೊತೆ ಅದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಸಹಿತ ಚೆನ್ನಾಗಿ ಪಾತ್ರಗಳನ್ನು ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ಅತಿ ಒಳ್ಳೆಯ ಚಿತ್ರ. ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ಅಭೂತಪೂರ್ವಕವಾದ ಸಂದೇಶಗಳನ್ನು ಕೊಡ್ತಾರೆ. ಭಾಳ ಚಂದದ. ಅದರೊಳಗೆ ಒಂದು ವಿಶೇಷ ಡೈಲಾಗ್ ಏನದಲ್ಲ, ವೃದ್ಧಾಶ್ರಮಗಳು ಇರಬೇಕು, ಆದರೆ ಅವೆಲ್ಲ ಖಾಲಿ ಇರಬೇಕು. ಅಂದರೆ ಎಲ್ಲರೂ ಒಳ್ಳೆಯವರಂತ ತಿಳ್ಕೊಬೇಕು ನಾವು. ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಎಲ್ಲರೂ ವೃದ್ಧಾಶ್ರಮವನ್ನು ತೆಗಿಬೇಕು. ಮಕ್ಕಳೆಲ್ಲರೂ ಮೊದಲು ಮೇನ್ ಅಂದರೆ ತಂದೆ ತಾಯಿದ ಇದ್ರೊಳಗೆ ಪಾರ್ಟ್ ಇರ್ತದೆ. ಸೊ ಅವ್ರ ಮಕ್ಕಳಿಗೆ ಚಲೋ ಸಂಸ್ಕಾರ ಕಲಿಸಿದ್ರೆ ಚಲೋ ನಮ್ಮ ದೇಶ ಆಯ್ತು ಎಲ್ಲ ಆಯ್ತು ಮುಂದೆ ಬರ್ತದೆ. ಥ್ಯಾಂಕ್ ಯು ಸೊ ಮಚ್. ಭಾಳ ಚೆನ್ನಾಗಿ ಪಿಕ್ಚರ್ ಇದೆ. ಅದು ಎಲ್ಲರಿಗೂ ಅನುಭವ ಸಿಗಬೇಕು ಅಂತ ಪಿಕ್ಚರ್ ಮಾಡಿದಾರು. ಎಲ್ಲರೂ ಈ ಥರದಿಂದಲೂ ಎಲ್ಲರಿಗೂ ಪ್ರೇರಣೆ ಕೊಡಬೇಕು. ಇಷ್ಟ ಗರ್ಭಿಣಿಯರಾಗಿರ್ತಾರಲ್ಲ ಅವರಿಗೆ ಹೆರಿಗೆಗಾಗಿ ಪರದಾಟ ಮಾಡ್ತಾರೆ. ಆದರೆ ವೃದ್ಧರು ಆದವರು ತಮ್ಮ ಬದುಕಿಗಾಗಿ ಪರದಾಟ ಮಾಡ್ತಾರೆ ಅನ್ನೋದನ್ನು ಈ ಚಿತ್ರದಿಂದ ಬಹಳಷ್ಟು ಸೊಗಸಾಗಿ ತಿಳಿದು ಬಂತು. ನಮಸ್ಕಾರ. ಹಿರಿಯರಿಗಿಂತ ಸಣ್ಣವರು ಮತ್ತು ಮಕ್ಕಳು ನೋಡಿದ್ರೆ ಮುಂದಿನ ಭವಿಷ್ಯ ಒಳ್ಳೇದಾಗ್ತದೆ ಅನ್ನೋದು ನಮ್ಮದು ವಿಚಾರ. ಅದಕ್ಕೆ ಆದಷ್ಟು ಮಟ್ಟಿಗೆ ಇದನ್ನು ಒಂದು ಸಣ್ಣ ಮಕ್ಕಳಿಗೆ ಶಾಲೆ ಒಳಗಾಯಿತು, ಒಂದು ದೇವಸ್ಥಾನದೊಳಗೆ ಸಾಯಂಕಾಲ ನಾವು ಸಿಟಿಗಿಂತ ಹಳ್ಳಿ ಒಳಗೆ ಹೋಗ್ಬೇಕು. ಹಳ್ಳಿ ಒಳಗೂ ಭಾಳ ಸಮಾಜ ಕೆಟ್ಟದ. ದೇವಸ್ಥಾನದೊಳಗೆ ಅಲ್ಲಿ ಏನು ದೊಡ್ಡದನ್ನು ನೋಡಿಕೊಂಡು ಪಂಚಾಯತ್ ಅವ್ರು ಅಧ್ಯಕ್ಷ ಬಿಟ್ಟವ್ರು ಅವ್ರು ವ್ಯವಸ್ಥೆ ಮಾಡ್ತಾರೆ. ಭಾಳ ಅದ್ಭುತವಾದಂಥ ಇದೊಂದು ಸಿನಿಮಾ. ಇದು ಎಲ್ಲ ಕಡೆ ಇದು ಹಬ್ಬಬೇಕು. ಎಲ್ಲ ಕಡೆ ಏನೈತೆ ಎಲ್ಲರೂ ನೋಡಬೇಕು. ಹೆಚ್ಚೇನಪ್ಪ ಅಂತಂದ್ರೆ ಮಕ್ಕಳಿಗೆ ಇದು ಭಾಳ ಉಪಯುಕ್ತವಾದಂಥದ್ದು. ಮಕ್ಕಳು ನೋಡಿದ್ರಪ್ಪ ಅಂತಂದ್ರೆ ತಂದೆ ತಾಯಿಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದು ಅವರಿಗೆ ಮುಂದೆ ನಿಂತಲ್ಲ ಪರಿಣಾಮ ಅದು ಗೊತ್ತಾಗ್ತಾ ಇದೆ. ಮತ್ತು ವಯಸ್ಸಾದರೆ ತೋರಿಸಿದರದು ಅಷ್ಟು ಇದಾಗೋದಿಲ್ಲ. ಮಕ್ಕಳಿಗೆ ಬಹಳ ಮುಖ್ಯವಾದಂಥದ್ದು ಇದು. ಮುಂದಿನ ದಿನಮಾನಗಳಲ್ಲಿ ಪೀಳಿಗೆಗಳು ಯಾವ ರೀತಿ ಇರ್ತಾವ, ಅವರು ಮುಂದೆ ಯಾವ ರೀತಿ ನೋಡ್ಕೊತಾರೆ ಅನ್ನೋದು ಇದೊಂದು ಮಾದರಿ ಆದಂಥ ಒಂದು ಸಿನಿಮಾ. ಇದು ಎಲ್ಲ ಕಡೆ ಇದು ಹಬ್ಬಲಿ ಅಂತ ತಿಳ್ಕೊಂಡು ಭಾಳ ಹೃದಯ ಸ್ಪರ್ಶವಾದಂತಹ ಒಂದು ಚಲನಚಿತ್ರ. ಇಲ್ಲಿ ವಯಸ್ಕರಿಗೂ ಹಾಗೂ ಮಕ್ಕಳಿಗೂ ಮತ್ತು ಯುವಕರಿಗೂ ಎಲ್ಲರಿಗೂ ಒಂದು
ಲೆಸನ್, ಒಂದು ಪಾಠ ಇದೆ. ನಾವು ಮಕ್ಕಳ ಪ್ರೀತಿಯಿಂದ ನಾವು ಹಿರಿಯರು ನಾವು ನೋಡ್ಕೋಬೇಕು, ಅವರು ನಮ್ಮನ್ನು ನೋಡ್ಕೊ. ಒಂದು ಒಳ್ಳೆಯ ಹೃದಯ ಸ್ಪರ್ಶವಾದಂತಹ ಒಳ್ಳೆಯ ಅಭಿನಯ. ವಿಶ್ ಯು ಆಲ್ ದಿ ಬೆಸ್ಟ್. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚಲನಚಿತ್ರ. ಈಗಾಗಲೇ ಮೊದಲು ಭಾಳ ಪಿಕ್ಚರ್ಗಳನ್ನು ನೋಡಿದ್ವಿ, ಆದರೆ ಈ ಥರ ವಿಷಯ ವಸ್ತು ಇರುವಂಥದ್ದು ಕೊನೆ ಪುಟ್ಟ ಅಂತ ಪಿಕ್ಚರ್ ನೋಡೇವಿ. ಪಿಕ್ಚರ್ ನೋಡಿದ ಮೇಲೆ ಅದು ಮಾರ್ಮಿಕವಾಗಿ ಪಿಕ್ಚರ್ ಆಗಿದೆ, ಮನೆ ಮನೆ ಕಥೆನೂ ಆಗಿದೆ. ಈಗಿನ ಸಮಾಜದಲ್ಲಿ ಇವೆಲ್ಲ ಘಟನೆ ನಡೀತಾನೇ ಇದ್ದೇವೆ. ಕೊನೆಯ ಪುಟ ಭಾಳ ಹೃದಯಸ್ಪರ್ಶಿಯಾದಂಥ ಒಂದು ಕಥೆಯನ್ನು ಇರುವಂಥ ಒಂದು ಚಲನಚಿತ್ರ ಇದು. ಇದರ ಸಂದೇಶ ಏನು ಅಂದರೆ, ಈ ವೃದ್ಧಾಶ್ರಮಗಳು ಇರಬೇಕು ಇರಬಾರ್ದು ಅನ್ನುವ ಚರ್ಚೆಗಳು ನಡೆದಿರುವಂಥ ಸಮಯದಲ್ಲಿ ಈ ಚಿತ್ರ ಕನ್ನಡದಲ್ಲಿ ಬಂದಿದೆ. ಭಾಳ ಅದ್ಭುತವಾಗಿ ಬಂದಿದೆ. ಇದು ಎಲ್ಲ ಕಡೆಗೂ ಪ್ರದರ್ಶನ ಆಗಬೇಕು. ಆ ಮೂಲಕವಾಗಿ ಇದರ ಸಂದೇಶ, ಮುಖ್ಯವಾದಂಥ ಸಂದೇಶ ಏನಂದರೆ, ಇದರಲ್ಲಿ ಒಂದು ಡೈಲಾಗ್ ಬರ್ತದೆ, ವೃದ್ಧಾಶ್ರಮಗಳು ಇರಬೇಕು ಇರಬಾರ್ದು ಅನ್ನೋ ಒಂದು ಇದನ್ನು ಬಂದಾಗ, ವೃದ್ಧಾಶ್ರಮಗಳು ಇರಬೇಕು ಆದರೆ ಅವು ಖಾಲಿ ಇರಬೇಕು ಅಂತೇಳಿ. ಇದು ಭಾಳ ಸೂಪರ್ ಆದಂಥ ಒಂದು ಡೈಲಾಗ್ ಇದು. ಈ ಚಿತ್ರಕ್ಕೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಇದರ ನಿರ್ದೇಶಕರಾದಂಥ ಉಮೇಶ್ ಅವರಿಗೆ, ಇದರ ನಿರ್ಮಾಪಕರಾದಂತಹ ಶಿವಪೂಜೆ ಅವರಿಗೆ, ಚೌಗಲ ಎಂಟೈರ್ ಫ್ಯಾಮಿಲಿಗೆ ಹಾಗೂ ಇದರಲ್ಲಿ ಅಭಿನಯಿಸಿದಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.